ರಾಷ್ಟ್ರೀಯ ವಂದನಾ ಕ್ಷೇತ್ರ ಗೃಹ ರಕ್ಷಕ ದಳ ಸಲ್ಲಿಸ್ತಾ ಇದ್ದಾರೆ. ಅನಂತರದಲ್ಲಿ ಡಿಎಆರ್ ಪೊಲೀಸ್ ತುಕಡಿ ಒಂದು ಡಿಎಆರ್ ತಂಡದ ನಾಯಕ ರಾಘವೇಂದ್ರ. ಅದರ ನಂತರದಲ್ಲಿ ಸಂತ ಜೋಸೆಫರ ಬಾಲಕರ ಶಾಲೆ ಸ್ಕೌಟ್ಸ್ ವಿಭಾಗ ನರೇಂದ್ರ ತಂಡದ ನಾಯಕ ತುಕಡಿಯ ಸದಸ್ಯರೆಲ್ಲರೂ ಮಾನ್ಯ ಅತಿಥಿಗಳಿಗೆ ವಂದಿಸ್ತಾ ಇರುವಂತದ್ದು. ಅಮೂಲ್ಯ ತಂಡದ ನಾಯಕಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸ್ತಾ ಇರುವಂತದ್ದು. ಅನಂತರದಲ್ಲಿ ಬ್ರಹ್ಮ ಚೈತನ್ಯ ಪ್ರೌಢಶಾಲೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸ್ತಾ ಇರುವಂತದ್ದು. ಸಂತ ಜೋಸೆಫರ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಗೈಡ್ಸ್ ವಿಭಾಗ ಬಾಲಭಾರತಿ ಪ್ರಾಥಮಿಕ ಶಾಲೆ ಭರತ್ ತಂಡದ ನಾಯಕ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತೇವೆ. ಈ ದಿನ ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತೇವೆ. ಅದು ಔಪಚಾರಿಕ ಅಂತ ಕಂಡ್ರೂ ಕೂಡ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನದಿಂದ ಇಂದು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥವರು, ಹಾಗೂ ನಾವು ಕೂಡ ಪ್ರಜೆಗಳು, ನಾವು ಭಾರತೀಯರು ಅಂತ ಬದುಕುವಂತ ಹಕ್ಕನ್ನ ನಮಗೆ ಕೊಡಿಸಿಕೊಟ್ಟಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೃತಜ್ಞತೆ ಗೌರವವನ್ನು ಸಲ್ಲಿಸಬೇಕಾಗಿರೋದು ನಮ್ಮ ಮೊದಲ ಕರ್ತವ್ಯ. ಅವರೆಲ್ಲರ ತ್ಯಾಗ ಬಲಿದಾನದಿಂದ ಇಂದು ನಾವು ಭಾರತೀಯರಾಗಿದ್ದೇವೆ. ಇಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸ್ವಾತಂತ್ರ್ಯ ಹೋರಾಟಗಾರರು ಮನೆ ಮಠ ಹೆಂಡತಿ ಮಕ್ಕಳು ಗಂಡ ಎಲ್ಲರನ್ನ ಬಿಟ್ಟು ಬೀದಿಗೆ ಇಳಿದು ಹೋರಾಟ ಮಾಡಿ ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿ ಲಾಠಿಯ ಏಟುಗಳನ್ನ ತಿಂದು ಜೈಲಿಗೆ ಹೋಗಿ ಗುಂಡಿಗೆ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟೂ ಸಹ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಎಷ್ಟು ಸ್ಮರಿಸಿದರೂ ಕೂಡ ಬಹುಶಃ ಸಾಲದು. ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಬಹುಶಃ ಸಾಲದು. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಮತ್ತು ಬಳ್ಳಾರಿ ಜಿಲ್ಲೆಯದ್ದು ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಪಾತ್ರ ನಿರ್ವಹಿಸಿದೆ. ಕರ್ನಾಟಕದ ಅನೇಕ ದಿಗ್ಗಜರು ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹದ ಹಾದಿಯಲ್ಲಿ ಅನೇಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆಯೂ ಸಹ ಅಂದು ಮದ್ರಾಸ್ ಪ್ರಾಂತ್ಯದ ಭಾಗವಾಗಿದ್ರು ತೆಲುಗು ಕನ್ನಡ ಭಾಷಿಕರು ಎಲ್ಲರೂ ಸಹ ಸೇರಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದಂತಹದ್ದು ಇದೆ. ಈ ಜಿಲ್ಲೆಯವರಾದಂಥ ಟಿ ಸುಬ್ರಹ್ಮಣ್ಯಂರವರು, ಕೇಶವರಾವ್, ನಂಜಪ್ಪ, ಚಿದಾನಂದ ಶಾಸ್ತ್ರಿ, ಚನ್ನಬಸಪ್ಪ, ಗೌಡಪ್ಪ, ಬಿಂದು ಮಾಧವರಾವ್, ಬೂರ್ಲಿ ಶೇಷಣ್ಣ, ಬೆಲ್ಲದ ಚನ್ನಪ್ಪ, ಬೂಸಲ ಸಾಂಬಮೂರ್ತಿ, ಹಡಪದ ತಿಮ್ಮಪ್ಪ, ಬಂಡಿಹಟ್ಟಿ, ವೆಂಕೋಬರಾವ್, ಲಕ್ಷ್ಮೀದೇವಿ, ಇನ್ನು ಅನೇಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಈ ಜಿಲ್ಲೆಗೆ ಗೌರವ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಅಂತಹ ಮಣ್ಣಿನಲ್ಲಿ ಇಂದು ಧ್ವಜಾರೋಹಣ ಮಾಡ್ತಕ್ಕಂತಹ ಗೌರವ ಸರ್ಕಾರದ ಪರವಾಗಿ ನನಗೆ ಸಿಕ್ಕಿರುವಂತಹದ್ದು, ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನೆರವೇರಿಸುವಂತಹ ಅವಕಾಶ ನನ್ನ ಪಾಲಿಗೆ ಬಹಳ ದೊಡ್ಡ ಗೌರವ ಮತ್ತು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ.
ಸಮವಸ್ತ್ರ ವಿಭಾಗದಲ್ಲಿ ಗೃಹ ರಕ್ಷಕ ದಳ ಮಹಿಳೆಯರ ವಿಭಾಗ, ತೃತೀಯ ಬಹುಮಾನ ಸಮವಸ್ತ್ರ ವಿಭಾಗದಲ್ಲಿ ಸ್ಕೌಟ್ಸ್ ವಿಭಾಗ, ಸರ್ಕಾರಿ ಪ್ರೌಢಶಾಲೆ ಬಂಡಿಹಟ್ಟಿ. ಪ್ರಥಮ ಬಹುಮಾನ ಸರ್ಕಾರಿ ಪ್ರೌಢಶಾಲೆ ಬಂಡಿಹಟ್ಟಿ, ದ್ವಿತೀಯ ಬಹುಮಾನ ಸರ್ಕಾರಿ ಪ್ರೌಢಶಾಲೆ ಎಂಎಕೆ ಆಜಾದ್, ದ್ವಿತೀಯ ಬಹುಮಾನ ಪ್ರೌಢಶಾಲಾ ವಿಭಾಗದಲ್ಲಿ, ತೃತೀಯ ಬಹುಮಾನ ತೃತೀಯ ಬಹುಮಾನ ಪ್ರೌಢಶಾಲಾ ವಿಭಾಗದಲ್ಲಿ ಸತ್ಯಂ ಇಂಟರ್ನ್ಯಾಷನಲ್ ಸ್ಕೂಲ್, ಸತ್ಯಂ ಇಂಟರ್ನ್ಯಾಷನಲ್ ಪ್ರೌಢಶಾಲೆ ತೃತೀಯ ಬಹುಮಾನ ಪ್ರೌಢಶಾಲಾ ವಿಭಾಗದಲ್ಲಿ. ಪ್ರಾಥಮಿಕ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸರ್ಕಾರಿ ಕಿವುಡ ಮತ್ತು ಮೂಗರ ಶಾಲೆ, ಪ್ರಥಮ ಬಹುಮಾನ ಪ್ರಾಥಮಿಕ ವಿಭಾಗದಲ್ಲಿ. ಬರಲಿ ತಂಡದ ಮುಖ್ಯಸ್ಥರು ಬನ್ನಿ. ದ್ವಿತೀಯ ಬಹುಮಾನ ಪ್ರಾಥಮಿಕ ವಿಭಾಗದಲ್ಲಿ ಸಂತ ಮೇರಿ ಪ್ರಾಥಮಿಕ ಶಾಲೆ, ದ್ವಿತೀಯ ಸ್ಥಾನ. ತೃತೀಯ ಬಹುಮಾನ ಎಂಜಿಎಂ ಪ್ರಾಥಮಿಕ ಶಾಲೆ, ತೃತೀಯ ಬಹುಮಾನ ಪ್ರಾಥಮಿಕ ಎಂಜಿಎಂ ಶಾಲೆ. ಸ್ವಲ್ಪ ಮೀಡಿಯಾ ಸ್ವಲ್ಪ ಪರಕ್ಕೆ ಮಾಡಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.